ಖುಷಿ ಆಯ್ತಾ ನಿಮ್ಗೆ ಅದ್ ನೋಡಿ ಟೈಟಲ್ ಅಲ್ಲಿ ನಿಮ್ಮ ಹೆಸರು ನೋಡಿ ಫಸ್ಟ್? ಇಲ್ಲ ಅಫ್ಕೋರ್ಸ್ ಖುಷಿ ಆಯಿತು. ಆ್ಯಂಡ್ ಇಂಥ ಟೀಮ್ ಸಿಗೋದು ಸರ್ ಹೇಳಿದ್ದು ಇಟ್ಸ್ ಸಮ್ವೇರ್ ಕರೆಕ್ಟ್. ಅಂದರೆ ಹೀರೋಯಿನ್ ತಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಟ್ಯಾಲೆಂಟೆಡ್ ಹೀರೋಯಿನ್ಸ್ ಇದ್ದಾರೆ, ಬಟ್ ಐ ಗೆಸ್ ಅವರಿಗೆ ಅಪಾರ್ಚುನಿಟಿ ಸಿಗ್ತಾ ಇಲ್ಲ ಅಷ್ಟೇನೆ. ಅಂದರೆ ಪೂರ್ತಿ ಸಿನಿಮಾದಲ್ಲಿ ತೊಡಗಿಸ್ಕೊಳ್ಳುವಂಥ ಅಪಾರ್ಚುನಿಟಿ ಸಿಗ್ತಾ ಇಲ್ಲ. ಶೂಟಿಂಗ್ ಮುಗಿದ್ರೆ ಅವ್ರಿಗೆ ಐ ಗೆಸ್ ಕಾಲ್ ಬರೋದು ಡೈರೆಕ್ಟ್ಲಿ ಪ್ರಮೋಷನ್ಸ್ ಟೈಮಲ್ಲೇನೆ. ಮೇ ಬಿ ದೇ ವಾಂಟ್ ಟು ಕಾಂಟ್ರಿಬ್ಯೂಟ್ ಆ್ಯಂಡ್ ಐ ಆಮ್ ಲಕ್ಕಿ ನನಗಿಂಥ ಟೀಮ್ ಸಿಕ್ಕಿದ್ದಾರೆ ಅಷ್ಟೇನೆ. ಆ್ಯಂಡ್ ಅವರೇ ಹೇಳ್ತಾರೆ ದಟ್ ದೇ ವಾಂಟ್ ಟು ನಾರ್ಮಲೈಸ್ ಇಟ್ ಅಂತ. ಅದವರಿಗೆ ಅಂದರೆ ತುಂಬ ಫೋರ್ಸ್ಫುಲಿ ಬಂದಿಲ್ಲ. ಅದನ್ನ ಈಗ ಅವರು ದೇ ಡು ನಾಟ್ ವಾಂಟ್ ಟು ಬಿ ಲೈಕ್ ಅಂದರೆ ಗ್ಲೋರಿಫೈಡ್ ಥರ ನಾವು ಹಿಂಗೆ ಮಾಡಿದ್ದೀವಿ ಅಂತ ಅದಲ್ಲ. ದಟ್ ಈಸ್ ನಾಟ್ ದ ಮೋಟೋ. ನಾವು ಫಸ್ಟ್ ಇದನ್ನ ಮಾಡ್ತಾ ಇರೋದು ಅದೆಲ್ಲ ಮೋಟೋ. ದೇ ಜಸ್ಟ್ ವಾಂಟ್ ಟು ನಾರ್ಮಲೈಸ್ ಇಟ್ ಅಷ್ಟೇನೆ. ಹೀರೋಯಿನ್ಸ್ ನೇಮ್ ಬರೋದು ತುಂಬಾನೇ ನಾರ್ಮಲ್. ಇಲ್ಲ, ಈಕ್ವಲ್ ಟ್ಯಾಲೆಂಟ್ ಇರುತ್ತೆ, ಜಸ್ಟ್ ದಟ್ ಅದು ಅಟ್ಮಾಸ್ಫಿಯರ್ ಹಿಂಗ ಆಗ್ಬಿಟ್ಟಿರುತ್ತೆ. ಅಂದ್ರೆ ಅವ್ರನ್ನೇನ್ ಕರೆಯೋದು, ಯಾಕೆ ಹೇಳೋದು ಅನ್ನೋ ತರ ಕೂತ್ಬಿಟ್ಟಿರುತ್ತೆ. ಪಾಪ ಅವ್ರಿಗೆ ಆ ಕಡೆಯಿಂದ ನೋಡಿದ್ರೆ ದೇ ವಾಂಟ್, ಅಂದ್ರೆ ಅವ್ರಿಗೆ ಕೂಗಿರುತ್ತೆ ನಾನು ಹೇಳ್ಬೇಕಂತ ಇದೀನಿ. ಸ್ಕ್ರೀನ್ ಅಲ್ಲಿ ಪಿಕ್ಚರ್ ಲಾಸ್ಟ್ ಪ್ರೀಮಿಯರ್ ಶೋ ಒಂದ್ ದಿನ ಕರಿತೀವಿ ಅಥವಾ ಯಾವಾಗ ಒಂದ್ಸಲ ಕರಿತೀವಿ, ಇದು ನಂಗೆ ಮುಂಚೆ ಹೇಳಿದ್ರೆ ಹೇಳ್ಬೋದಾಗಿತ್ತಲ್ಲ ಅಂತ. ಬಟ್ ಮುಖಸ್ತುತಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊ ಪಾಪ ಹೆಲ್ಪ್ಲೆಸ್ ಸಿಚುಯೇಷನ್. ನೀವು ಬಿಲೀವ್ ಮಾಡ್ತಿರಲ್ಲ, ಆಕ್ಚುಲಿ ಯುದ್ಧಕಾಂಡದ ಇದು ಏನು ಮೂವಿ ಇವ್ರಿಗೆ ನಾನು ಮುಂಚೆ ತೋರಿಸಿದ್ದೆ. I just wanted one female brain to work there. ಯಾಕಂದ್ರೆ ಅದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಆಗಿತ್ತು. ಅದು ಅಂದ್ರೆ ಒಂದು ಹೆಣ್ಣಿನ ಕೂಗಿನ ಸಿನಿಮಾ. ಯಾರಾದ್ರೂ ಒಂದ್ ಸ್ವಲ್ಪ ಬುದ್ಧಿಜೀವಿ ಅಂದ್ರೆ ಹೆಣ್ಣು ಹೂ ಹ್ಯಾಸ್ ಬ್ರೈನ್ಸ್, ಬ್ಯೂಟಿ ವಿತ್ ಬ್ರೈನ್ಸ್ ತೋರಿಸ್ಬೇಕಂತ ಆಯ್ತು ನನಗೆ. ಸೊ ಹಂಗಾಗಿ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಬಿಟ್ಟು ಒಂದಿನ ಶೂಟಿಂಗ್ ಸೆಟ್ ಅಲ್ಲಿ ನಮ್ಮ ಪಾರ್ಟ್ನರ್ ಸಿನಿಮಾ ನಡೀತದೆ, ಬೃಂದಾವರೇ ನಮ್ಮ ಪಿಕ್ಚರ್ ನೋಡ್ತೀರಾ ಒಂಚೂರು ಏನಾದ್ರು ಇನ್ಪುಟ್ಸ್ ಹೇಳಿ ಅಂತ. ಯಾಕಂದ್ರೆ ಡೈಲಿ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು, ಏನಾದ್ರೂ ಒಂದು ಕ್ರಾಫ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಇವ್ರಿಗೆ ಇರೋ ಇಂಟ್ರೆಸ್ಟ್ ಗೊತ್ತಿತ್ತಲ್ಲ. ಸೊ ಒಂದಿನ ಕೇಳಿದೆ ಸಿನಿಮಾ ನೋಡ್ತೀರಾ ಅಂತ. ಅಫ್ಕೋರ್ಸ್ ಅಂದ್ಬಿಟ್ಟು ನಮ್ಮ ಆಫೀಸಲ್ಲಿ ಬಂದ್ಬಿಟ್ಟು ನಮ್ಮ ಎಡಿಟಿಂಗ್ ಟೀಮ್ ಜೊತೆ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿದ್ರು. ನೋಡ್ಬಿಟ್ಟು ಕೆಲವೊಂದು ಇನ್ಪುಟ್ಸ್ ಹೇಳಿದ್ರು ಅಂಡ್ ಅದನ್ನ ನಾನು ಅಪ್ಲೈ ಮಾಡಿದ್ರು. ವ್ಯಾಲಿಡ್ ಅನಿಸ್ತು. ಯಾರು ಹೇಳಿರ್ಲಿಲ್ಲ, ಎಲ್ರು ನನ್ಗೆ ಹೊಗಳೋದಕ್ಕೇನೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು. ಒಂದು ಫೈಟ್ ಇತ್ತು, ಇವ್ರು ಅದ್ ಫೈಟ್ ಬೇಕಾಗಿಲ್ಲ, ಅಗತ್ಯ ಇಲ್ಲ ಅನ್ಸತ್ತೆ ಅಂತಂದ್ರು. ಹೌದಾ ಅಂತ ಅಂದ್ಬಿಟ್ಟು ತೆಗೆದು ನೋಡಿದ್ವಿ, ವರ್ಕೌಟ್ ಆಯ್ತು. ಸೊ ಹಂಗಾಗಿ ನನಗೆ ಗೊತ್ತಿತ್ತಲ್ಲ ಇವ್ರ ಸೆನ್ಸು. ಹಂಗಾಗಿ ನಾನು ಈ ಪಾರ್ಟ್ನರ್ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ, ಸರ್ ಅವರಿಗೆ ತಲೆ ಇದೆ, ಸಿಕ್ಕಾಪಟ್ಟೆ ಐಡಿಯಾಸ್ಗಳಿದಾವೆ ಅಂತೆಲ್ಲ ಹೇಳಿದೆ. ಹಂಗಾಗಿ ಬಂದ್ರು. ಸೊ ಶಿ ಇಸ್ ಬೀನ್ ಥ್ರೂ ಔಟ್ ಆಲ್ ದಿ ಪ್ರೊಸೆಸ್ ಆಫ್ ದಿ. ಹೌದೌದು, ವೆರಿ ನೈಸ್. ಸೊ ಬ್ಯೂಟಿ ವಿತ್ ಬ್ರೈನ್ಸ್ ಅಂತ ಬೇರೆ ಹೇಳಿದ್ರು. ಏನ್ ಹೇಳ್ತೀರಾ ಇದಕ್ಕೆ, ಈ ಕಾಂಪ್ಲಿಮೆಂಟ್ಗೆ? ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಜವಾದ ಲಕ್ಷ್ಮಿಗೆ ಪೂಜೆ ಅಂತಂದ್ರೆ ಹೆಣ್ಣಿಗೆ ಈ ತರ ಗೌರವ ಕೊಟ್ರೇನೆ ಇದು ಸಾರ್ಥಕತೆ. ಇಷ್ಟೆಲ್ಲ ಕಾಂಪ್ಲಿಮೆಂಟ್ ಕೊಡ್ತೀರಾ, ಏನಾದ್ರು ಹೇಳಿ ಇದಕ್ಕೆ. He's my best friend. Very nice. This kind of support ಇವರೆಲ್ಲ ಏನ್ ತೋರಿಸ್ತಾ ಇದಾರಲ್ಲ, this is actually motivating me. I guess ಇದನ್ನ ನಾವು ನಾರ್ಮಲೈಸ್ ಮಾಡ್ಬೇಕು. ಆಸ್ ಅ ಟೀಮ್ ಆಗಿ ವರ್ಕ್ ಮಾಡೋದು ಏನಿದೆ ಅಲ್ಲ, ದಟ್ ಇಸ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ಆ ವರ್ಕ್ ಎನ್ವೈರನ್ಮೆಂಟ್ ಏನಿದೆ ಅದು ಬೇರೆ ಲೆವೆಲಿಗೆ ಹೋಗ್ಬಿಡುತ್ತೆ. ಅಂದ್ರೆ ನಮ್ಮಲ್ಲಿ ನಮಗೇನೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಂತಂದ್ರೆ ಎಲ್ಲರದೂ ಇನ್ಪುಟ್ ಅನ್ನ ಅವರು ವ್ಯಾಲ್ಯೂ ಮಾಡ್ತಾರೆ. ಈಗ ಅವ್ರಿಗೇನ್ ಗೊತ್ತಿರುತ್ತೆ, 4-5 ಸಿನಿಮಾ ಮಾಡ್ಕೊಂಡ್ ಬಂದ್ಕೊಂಡು ಅವ್ರಿಗೇನ್ ಕೇಳೋದು ಆ ಮೆಂಟಾಲಿಟಿನೇ ಇಲ್ಲ. ಅವ್ರಿಗೆ ಏನ್ ಹೇಳ್ತಾ ಇದಾರಲ್ಲ ಯಾವ್ದೂನು ಅಂದ್ರೆ ಐ ನೋ ದಟ್ ಇಟ್ ಇಸ್ ನಾಟ್ ಫೋರ್ಸ್ಫುಲ್. ಅಂದ್ರೆ ದೇ ಮೀನ್ ಇಟ್. ನಮ್ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ಆಸ್ ಅ ಟೀಮ್ ಕುತ್ಕೊಂಡು ಒಂದೊಂದು ಮ್ಯಾಟರ್ ಡಿಸ್ಕಷನ್ ಮಾಡಿ ಎಲ್ಲರ ಇನ್ಪುಟ್ ವ್ಯಾಲ್ಯೂ ಮಾಡಿ ವರ್ಕ್ ಮಾಡೋದಿದೆ ಅಲ್ಲ, ದಟ್ಸ್ ಐ ಗೆಸ್ ನಾವು ಹಾಗೇನೆ ಕೆಲಸ ಮಾಡ್ಬೇಕು. ನಮ್ಗೆ ಆ ಅಪಾರ್ಚುನಿಟಿ ಒಂದೊಂದ್ ಕಡೆಗೆ ಸಿಗಲ್ಲ. ಐ ಆಮ್ ಲೈಕ್ ದಟ್. ಈಗ ನನ್ಗೆ ಒಂದ್ ಸಿನಿಮಾ ಮಾಡ್ದೆ ಅಂತಂದ್ರೆ ಐ ವಾಂಟ್ ಟು ಬಿ ದೇರ್. ಸಿನಿಮಾ ಸ್ಟಾರ್ಟ್ ಇಂದ ಎಂಡ್ ಹಾಗೇನೆ ಇರ್ಬೇಕು ಅಂತ. ಅಂಡ್ ಮೀ ಅಂಡ್ ಅಜಯ್ ಸರ್ ಐ ಬಿಲೀವ್ ತುಂಬಾನೇ ಲೈಕ್ ಮೈಂಡೆಡ್. ಅವರು ಈಗ ಸಿನಿಮಾ ಬಗ್ಗೆ ಹೇಗೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಅಲ್ಲ ಇವ್ರು ನಾನು ತುಂಬಾ ಅಪರೂಪ ನೋಡಿರೋದು. ಇವ್ರಿಗೆ ಸಿನಿಮಾ ಬಗ್ಗೆ ತುಂಬಾ ಹುಚ್ಚಿದೆ, ತುಂಬಾ ಪ್ಯಾಷನ್ ಇದೆ. ಯಾವಾಗ್ಲೂ ಸಿನಿಮಾ ನೋಡ್ತಿರ್ತಾರೆ, ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ. ಆಮೇಲೆ ಏನೋ ಆಗ್ಬೇಕು, ಏನೋ ಮಾಡ್ಬೇಕು ಅಂದ್ರೆ ಟು ದಿ ಇಂಡಸ್ಟ್ರಿ ಕಾಂಟ್ರಿಬ್ಯೂಷನ್ ಕೊಡ್ಬೇಕು, ಆಸ್ ವೆಲ್ ಆಸ್ ಐ ಹ್ಯಾವ್ ಟು ಅಚೀವ್ ಸಮಥಿಂಗ್ ಅನ್ನೋದು. ಶಿ ಹ್ಯಾಸ್ ಗಾಟ್ ದಟ್, ಅಂದ್ರೆ ಫುಲ್ ಫೋರ್ಸ್ ಇದೆ. ತುಂಬಾ ಸಮಾಧಾನ ಕೂತ್ಕೊಂಡಿರ್ತಾರೆ ಒಳಗಡೆ. ಏನೋ ಅದು ಏನು KGF ಅಲ್ಲಿ ದೊಡ್ಡಮ್ಮ ಆಟ ಇರುತ್ತಲ್ಲ, ಆ ತರ ಒಳಗಡೆ ಫೋರ್ಸ್ ಇದೆ, ಏನೋ ಮಾಡ್ಬೇಕನ್ನೋದು. ಅದೊಂದು ಮಗು ಇದೆ ಅಷ್ಟೇ ನನ್ನಲ್ಲಿ. ಮಗುಗೆ ಹಠ ಇರೋದು. ಮಗು ಮಾಡಿದ ಹಠ ಯಾರು ಮಾಡ್ತಾರೆ ಹೇಳಿ? ಅಲ್ಲ ಅದೆಲ್ಲ ನಾವ್ ಎಲ್ಲಿಂದ ತಗೊಂತೀವಿ ಗೊತ್ತಾ ಸರ್? ನಿಮ್ಮಂತ ಆರ್ಟಿಸ್ಟ್ ಗಳಿಂದ ತಗೊಂತೀವಿ.